ನಗರದ ಕರಂಗಲ್ಪಾಡಿ ಪ್ರದೇಶದಲ್ಲಿ ಹೊಸದಾಗಿ ಆರಂಭವಾಗಿರುವಂತಹ ಕ್ಲೀನ್ ಅಂಡ್ ಕ್ಲಿಯರ್ ಸಂಸ್ಥೆ ತನ್ನ ಹೊಸ ಶಾಖೆಯನ್ನ ಮಹೇಂದ್ರ ಆರ್ಕಿಡ್ ಲೋಯರ್ ಗ್ರೌಂಡ್ ಫ್ಲೋರ್ನಲ್ಲಿ ಆರಂಭಗೊಂಡಿದೆ. ದೈನಂದಿನ ಸ್ವಚ್ಛತಾ ಸೇವೆಗಳಲ್ಲಿನ ವಿಶ್ವಾಸಾರ್ಹ ಸಂಸ್ಥೆಯಾಗಿ ಗುರುತಿಸಿಕೊಂಡಿರುವ ಕ್ಲೀನ್ ಅಂಡ್ ಕ್ಲಿಯರ್ ತನ್ನ ಹೊಸ ಶಾಖೆಯನ್ನ ಮಹೇಂದ್ರ ಆರ್ಕಿಡ್ನಲ್ಲಿ ಪ್ರಾರಂಭಿಸಿದ್ದು, ಈ ಉದ್ಘಾಟನಾ ಕಾರ್ಯಕ್ರಮ ಮಧ್ಯಾಹ್ನ 3 ಗಂಟೆಗೆ ನಡೆದಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಫಾದರ್ ಫಾಸ್ಟಿನ್ ಲುಕಾಸೋ ಲೋಬೋ, ಅನಿಲ್ ಲೋಬೋ, ವಿ ಸಂಪತ್ ಕುಮಾರ್, ಡಿ ವೇದವ್ಯಾಸ್ ಕಾಮತ್, ಗಣೇಶ್ ಎನ್ ಶರ್ಮಾ ಮತ್ತು ಮೋಹನ್ ರಾಜ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮಕ್ಕೆ ಜೈಸನ್ ಲಾರೆನ್ಸ್ ಕ್ರಾಸ್ತಾ ಮತ್ತು ಬ್ಲೇರಿರಾ ವಿಶ್ಮ್ಯಾಡಿ ಕುನ್ಹಾ ಅವರು ಆತಿಥ್ಯವನ್ನ ವಹಿಸಿದ್ದು, ಸ್ವಚ್ಛತಾ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯ ಆರಂಭಿಸ್ತಾ ಇರುವಂತಹ ಈ ಸಂಸ್ಥೆ ಇನ್ನು ಕೂಡ ಅತಿ ಹೆಚ್ಚು ಸಂಸ್ಥೆಯನ್ನ ನೀಡ್ಲಿ ಎಂದು ಅತಿಥಿಗಳು ಶುಭ ಹಾರೈಸಿದ್ರು. ಶಾಲಾ ಕಾಲೇಜುಗಳಿಗೆ ಮಾತಾಡಿ ಅಂತ ಮಾತಾಡ್ತಾರೆ. ಮಾತಾಡುವ ಕೆಲಸ ನಮ್ದು. ಅಲ್ಲಿ ಹೋಗಿ ಮಾತಾಡಿ ರೇಟ್ ಕೊಟ್ಟು ಅವರನ್ನ ನಿಮ್ಮ ತಕ್ಕೆಗೆ ಬೀಳಿಸುವಂತ ಜವಾಬ್ದಾರಿ ನಿಮ್ದು. ಮೈನ್ ಓನ್ಲಿ ಇನ್ಫ್ಲೂಯೆನ್ಸ್. ದಟ್ ಈಸ್ ಆಲ್ಸೋ ನನ್ನ ಕಿಸೆಯಲ್ಲಿ ತುಂಬಾ ಕಲ್ಲಿಡ್ಕೊಂಡಿದ್ದೇನೆ ಅಂತ ತೆಗೆದು ಬಿಸಾಡು. ಹಣ್ಣು ಬಿದ್ರೆ ನಿಮ್ಗೆ ತೊಕ್ಕನೆ ಹಣ್ಣು ಬೀಳದಿದ್ರೆ ನೀವು ಇನ್ನೊಂದು ಕಡೆ ಹೊಡಿದ್ರೆ ಇನ್ನೊಂದು ಕಡೆ ಹೊಡಿತೀರಿ. ಏನಿದೆ ಗುರುಗಳೇ, ನಮ್ಮ ಕೆಲಸ ಅಷ್ಟೇ. ಹಾಗಾಗಿ ನಿಮಗೆ ನಮ್ಮ ಸಹಕಾರಗಳಿದೆ. ನಾವು ಇವತ್ತಿನ ದಿನಗಳಲ್ಲಿ ಸ್ವಚ್ಛ ಭಾರತದ ವ್ಯವಸ್ಥೆಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಆ ಸ್ವಚ್ಛತೆಗೆ ವಿಶೇಷವಾದಂತಹ ಒತ್ತನ್ನು ಕೊಟ್ಟರು. ಇವತ್ತಿನ ಯುವ ಪೀಳಿಗೆ ವಿಶೇಷವಾಗಿ ಸ್ವಚ್ಛತೆಗೆ ಬಹಳ ದೊಡ್ಡ ರೀತಿಯಲ್ಲಿ ಆಸಕ್ತಿಯಿಂದ ಇದೆ. ಅದು ಮಾತ್ರವಲ್ಲ, ಸ್ವಚ್ಛತೆಗೆ ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ಬಹಳ ಮಹತ್ವವನ್ನು ಪಡ್ಕೊಳ್ತದೆ. ಇವತ್ತು ಸ್ವಚ್ಛತೆಗೆ ಅದು ಬಹಳ ದೊಡ್ಡ ರೀತಿಯಲ್ಲಿ ಅದನ್ನ ಅನುಷ್ಠಾನ ಮಾಡಬೇಕಾದಂತಹ ಜವಾಬ್ದಾರಿ ಇದೆ. ಆ ಪ್ರಾಡಕ್ಟ್ ಆದ ಕಾರಣ ಇದು ಒನ್ ಕೈಂಡ್ ಆಫ್ ರೆಗ್ಯುಲರ್ ಪ್ರೊಸೆಸ್ ಅಲ್ಲಿ ಉಪಯೋಗಿಸುವಂತ ವಸ್ತು. ನಿಮಗೆ ಆ ಅವಕಾಶಗಳಿಲ್ಲ. ಜೀವನದಲ್ಲಿ ಒಮ್ಮೆ ಮನ ತಗೊಂಡ್ರೆ ಇನ್ನೊಮ್ಮೆ ಮನೆ ತೆಗೆದುಕೊಳ್ಳುವಾಗ 40 ವರ್ಷ ಹೋಗ್ತದೆ. ಅವಾಗ ನಿಮ್ಗೂ ಎಷ್ಟು ವಯಸ್ಸಾಗ್ತದೆ ಗೊತ್ತಿಲ್ಲ. ಇದು ಪ್ರತಿ ವಾರದಲ್ಲಿ ಪ್ರತಿ ತಿಂಗಳಲ್ಲಿ ಆ ಐಟಮ್ ಖಾಲಿ ವಾಪಸ್ ಕೊಡ್ಬೇಕು, ಸರಿಯಲ್ಲ? ಆ ರೀತಿಯ ವ್ಯವಸ್ಥೆಗಳು. ಹಾಗಾಗಿ ಸರ್ವಿಸ್ ಒಳ್ಳೆ ರೀತಿಯಲ್ಲಿ ನಗುಮುಖರ ಸರ್ವಿಸ್, ನಿಮ್ಮ ಸ್ಟಾಫ್ಗಳಿರ್ಬೋದು, ಅವರು ಆ ಸಂಸ್ಥೆ ನಗುಮುಖರ ಸರ್ವಿಸ್, ಒಳ್ಳೆಯ ಸೇವೆ ಸರ್ವಿಸ್ ಕಡಿಮೆ ಆಗಿದ್ದಾರೆ. ಉದ್ಯೋಗ ಹರಸಿಕೊಂಡು ಹೋಗುವವರು ಜಾಸ್ತಿ ಇದ್ದಾರೆ. ಅದರಲ್ಲೂ ನಮ್ಮ ಭಾರತ ದೇಶದವರು ಉದ್ಯೋಗ ಹೊರ ದೇಶಗಳಲ್ಲಿ ಹುಡುಕೊಂಡು ಹೋಗುವವರು ಜಾಸ್ತಿ ಇವತ್ತು. ಹೀಗಿರುವಾಗ ನಮ್ಮ ದೇಶ, ನಾವು ದೇಶಕ್ಕೆ ಭವಿಷ್ಯ ನೀಡಬೇಕಾದವರು ಇರದಂತಹ ಒಂದು ಪರಿಸ್ಥಿತಿ ಬರ್ತಾ ಇದೆ. ಅದನ್ನ ಇಂತಹ ಉದ್ದಿಮೆದಾರರು ಯಾರಿದ್ದಾರೆ, ಸ್ವ ಉದ್ಯೋಗವನ್ನು ಬಯಸಿ ಆ ಸ್ವ ಉದ್ಯೋಗಕ್ಕೆ ಯುವಕ ಪರಿಸ್ಥಿತಿಯಲ್ಲಿ ಕೈ ತೊಡಗಿಸಿಕೊಳ್ಳುವವರು ಕಡಿಮೆ ಇರುವಾಗ ಜೇಸನ್ ಈ ಒಂದು ಧೈರ್ಯವನ್ನು ಮಾಡಿದ್ದಕ್ಕೆ ಮತ್ತು ಈ ರೀತಿಯಲ್ಲಿ ಮುನ್ನಡೆಯಲು ಪ್ರಯತ್ನ ಮಾಡಿದ್ದಕ್ಕೆ ಜೇಸನ್ಗೆ ಶುಭಾಶಯ ಕೋರುತ್ತೇನೆ ಮತ್ತು ಒಳ್ಳೆಯ ಭವಿಷ್ಯವನ್ನು ಕೋರುತ್ತೇನೆ. ಯುವಕರು ಸ್ವಉದ್ಯೋಗ ಪ್ರಾರಂಭಿಸುವಾಗ ನಾವು ಸಹಕಾರ ಕೊಡ್ಬೇಕು. ಯುವ ಅವಸ್ಥೆಯಲ್ಲಿ ಅನುಭವ ಕಡಿಮೆ, ಆದ್ರೆ ಉಲ್ಲಾಸ ಇದೆ, ಆಸೆ ಇದೆ, ಕನಸುಗಳಿವೆ. ಈ ಆಸೆ, ಉಲ್ಲಾಸ, ಕನಸು ಇರುವಾಗ, ಅನುಭವ ಕಡಿಮೆ ಇದ್ದಾಗ ಉಳಿದವರೆಲ್ಲರೂ ನಾವು ಆ ಕೊರತೆಯನ್ನು ನೀಗಿಸ್ಬೇಕು. ಆ ಅನುಭವದ ಕೊರತೆಯನ್ನು ನಾವು ಪ್ರತಿಯೊಬ್ಬರು ಹಂಚಿಕೊಟ್ಟು ಈ ಇಂತಹ ಉಲ್ಲಾಸ ಭರಿತರಾಗಿರುವ ಚಿಲುಮೆ ಏನು ಉತ್ತಮ ರೀತಿಯಲ್ಲಿ ಮುಂದಕ್ಕೆ ಬೆಳೀಬೇಕು ಅಂತ ಮುಂದೆ 2 ಶ್ರದ್ಧೆ ಮಾತಾಡಲು. ನಾನು ಒಂದು ಬ್ಯಾಂಕಿನ ಚೇರ್ಮನ್ ಆಗಿದ್ದೇನೆ. ಯಾವಾಗಲೂ ನಾನು ಸಹ ICYM ನಲ್ಲಿ ಒಂದು ಸೇವೆಯನ್ನು ಮಾಡಿ ಈ ಮಟ್ಟಕ್ಕೆ ಬೆಳೆದ ನಾನು ಒಂದು ವ್ಯಕ್ತಿಯಾಗಿದ್ದೇನೆ. ಜಯಚಂದ್ರ ಅವರು ಸಹ ಹಾಗೆಯೇ ಅವರು ICYM ನಲ್ಲಿ ಬೆಳೆದು ವಿಶ್ಮಾರ್ ಅವರು ಒಂದು ಹೊಸ ಉದ್ಯಮಕ್ಕೆ ಕಾಲಿಡುವುದು ನಿಜವಾಗಿಯೂ ನಮ್ಮ ಮಂಗಳೂರಿನಲ್ಲಿ ನಮ್ಮ ಸಮಾಜಕ್ಕೆ ಒಂದು ಸಂತೋಷದ ವಿಷಯ. ಯಾಕಂತ ಹೇಳಿದ್ರೆ ಈಗಿನ ಯುವ ಜನರು ಬಿಸ್ನೆಸ್ ಮಾಡ್ಲಿಕ್ಕೆ ಬರುವುದು ಬಹಳ ಕಮ್ಮಿ. ಇಲ್ಲಿದ್ದವರು ಸಾಕ್ಷಿಯಾಗಿದ್ದಾರೆ. ಸ್ಟಡಿ ಮಾಡುವುದು, ಗಲ್ಫಿಗೆ ಹೋಗುದು. ಈ ನಮ್ಮ ಸಮಾಜದಲ್ಲಿ ತಳಮಟ್ಟದಿಂದ ಲೀಡರ್ಶಿಪ್ ಇಡುವುದು, ಹೊಸ ಸಮಾಜದಲ್ಲಿ ನಾಯಕತ್ವ ವಹಿಸಿ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸಿ ಮತ್ತು ಬಿಸ್ನೆಸ್ ಮಾಡುವುದು, ಅದು ನಮ್ಮ ಇವತ್ತು ಒಳ್ಳೆಯ ಆದರ್ಶವನ್ನು ನಮಗೆ ಜೈಸನ್ ಮತ್ತು ವಿಶ್ಮಾರ್ ಅವರು ಮಾಡಿಕೊಟ್ಟಿದ್ದಾರೆ. ನನಗೂ ಜೇಸನ್ ಪರಿಚಯ 2.5 ವರ್ಷದಿಂದ ನಮ್ಮ BNI ಅಗ್ನಿ ಚಾಪ್ಟರ್, ಅದಕ್ಕೆ ಅವರೆಲ್ಲ ಮಾತಾಡಿದ್ದಾರೆ. ಸೊ ನಾನು ಬರೀ BNI ಮೂಲಕ ಏನಿದೆ ಅದನ್ನ ಮಾತಾಡಕ್ಕೆ ಇಷ್ಟಪಡ್ತೀನಿ. ಜೇಸನ್ ನನಗೆ 2.5 ವರ್ಷದ ಹಿಂದೆ ನಮ್ಮ BNI ಅಗ್ನಿ ಚಾಪ್ಟರ್ ಸ್ಟಾರ್ಟ್ ಆಗುವಾಗ ಬಂದಿದ್ದವರು. ಮೊದಲನೇದಾಗಿ ಬಂದ್ರು.
ಆಮೇಲೆ ಅವಾಗ ಅವ್ರಿಗೆ ಏನು ಕೊರತೆ ಇತ್ತು ಗೊತ್ತಿಲ್ಲ, ಸದ್ಯಕ್ಕೆ ಜಾಯಿನ್ ಆಗೋದಿಲ್ಲ ಅಂತ ಹೋದ್ರು. ಆದ್ರೆ ಅದಾದ್ಮೇಲೆ ಕೆಲವು ಒಂದು ವಾರ 2 ವಾರ ಆದ್ಮೇಲೆ ಮೋಹನ್ ರಾಜ್ ಜೊತೆಗೆ ಮಾತಾಡಿ ಅಲ್ಲಿ ಅವರು ಅವ್ರನ್ನ ಕರೆದು ಬಂದ್ರಲ್ಲಿ. ಬಟ್ ಆಫ್ಟರ್ ಹಿಸ್ ಕಮಿಂಗ್ ಇನ್ ಒಂದು ಒಳ್ಳೆ ವ್ಯಕ್ತಿಯ ಪರಿಚಯ ಆಯ್ತು, ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್. ಕರೆಕ್ಟ್ ಅಲ್ಲ, ಮುಖ್ಯವಾಗಿ ನಾವು ನೋಡುವಂತದ್ದು ಎಲ್ಲಾದ್ರೂ ಅಲ್ಲಿ ಒಂದು ಹ್ಯೂಮನ್ ಬೀಯಿಂಗ್ ಅಲ್ಲಿ. ಸೊ ಜೇಸನ್ ಕ್ರಾಸ್ಟ್ ಅಲ್ಲಿ ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್, ಒಂದು ಒಳ್ಳೆ ಲೀಡರ್ಶಿಪ್ ಕ್ವಾಲಿಟೀಸ್ ಅಲ್ಲಿ, ಒಂದು ಪ್ರಾಬಬಲಿ ಅವರು ಇಟ್ಟಿರುವಂತ ಹೆಸರು ಹಾಗೆ ಅವರು ನಡ್ಕೋತಾರೆ. ಒಂದು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಅವ್ರು ಏನ್ ಮಾಡ್ತಾರೆ ಆ ಕೆಲಸವನ್ನು ಅದೇ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದಾರೆ ಎಲ್ಲರೂ ನಮ್ಮ ಗೆಸ್ಟ್ ನವರು. ಬಟ್ ಐ ವಾಂಟ್ ಟು ಟೆಲ್ ಓನ್ಲಿ ಒನ್ ಥಿಂಗ್ ಈಸ್ ಏನಂತ ಹೇಳಿದ್ರೆ ಅಬೌಟ್ ಈಸ್ ನೇಚರ್. ಸಿ ವೆನ್ ಐ ಮೆಟ್ ಹಿಮ್ ಜೇಸನ್ 2.5 years ಬ್ಯಾಕ್, ಸಡನ್ ಅವ್ರಿಗೆ ಒಂದು ಛಲ ಉಂಟು. ಈಗ ಅನಿಲ್ ಸರ್ ಹೇಳಿದಾಗೆ ಲೀಡರ್ಶಿಪ್ ಅಲ್ಲಿ ಏನಾದ್ರು ಮಾಡ್ಬೇಕಂತ ಹೇಳಿದ್ರೆ ಮಾಡಿ ತೀರಿಸ್ತಾರೆ. ದಟ್ ಲೈಕ್ಸ್ ದ ಲಾಟ್. ಅಂಡ್ ನನ್ನಾಗೆ ಆಕ್ಚುಲಿ ನಮ್ದು ಕಂಪನಿಗೆ ನಾವು ಇಕ್ವಿಪ್ಮೆಂಟ್ ಆಗಿರ್ಬೋದು ಅಥವಾ ಕೆಮಿಕಲ್ ಆಗಿರ್ಬೋದು ಬೇರೆ ಕಡೆಯಿಂದ ತರ್ತಾ ಇದ್ವಿ. ಅದ್ರ ನಂತರ ಅವರನ್ನು ನೋಡಿದಾಗ, ಯಾಕಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾವು ಒಂದು ಇಕ್ವಿಪ್ಮೆಂಟ್ ಅವರಿಂದ ಪರ್ಚೇಸ್ ಮಾಡಿದ್ವಿ ಫಸ್ಟ್ ಗೆ, ನೋಡುವ ಹೇಗಿದೆ ಸರ್ವಿಸ್ ಅಂತ ಹೇಳಿ. ನಮ್ಗೆ ಒಂದು ಅರೌಂಡ್ 11 o'clock ಚಾಲೆಂಜಸ್ ಇತ್ತು. ಅದೊಂದು IT ಕಂಪನಿ ಬಿಲ್ಡಿಂಗ್ ಅಲ್ಲಿ ವರ್ಕ್ ಅಂತ. ಅಲ್ಲಿ ಚಾಲೆಂಜಸ್ ಇದ್ದಾಗ ಜೈಸನ್ ಪರ್ಸನಲಿ ಹೋಗಿ ಆ ಮಿಷಿನ್ ಗೆ ರೆಕ್ಟಿಫೈ ಮಾಡಿದ್ರು. ದಟ್ ಸರ್ವಿಸ್ ವಿಲ್ ನಾಟ್ ಗೆಟ್ ಎವ್ರಿವೇರ್. ಐ ಶುಡ್ ಅಪ್ರಿಶಿಯೇಟ್ ಫಾರ್ ದಟ್ ಜೈಸನ್, ಬಿಕಾಸ್ ಮಿಷಿನ್ ಮಾರುವಂತದ್ದು ಅಥವಾ ಕೆಮಿಕಲ್ ಕೊಡುವಂತದ್ದು ಯಾರು ಕೂಡ ಮಂಗಳೂರಲ್ಲಿ ಮಾಡಬಹುದು. ಬಟ್ ಆ ಒಂದು ಲೆವೆಲ್ ಗೆ ಹೋಗಿ ಸರ್ವಿಸ್ ಕೊಡುವಂತದ್ದು, ಗೈಡ್ ಮಾಡುವಂತದ್ದು, ಈವನ್ ಯಾವುದೇ ಒಂದು ನ್ಯೂ ಮಿಷಿನ್ ಕೊಟ್ರೆ ನಮ್ಗೆ ಅವರು ಇಮಿಡಿಯೇಟ್ ಬಂದು ಅವರ ಟೀಮ್ ಬರ್ತಾರೆ, ಗೈಡ್ ಮಾಡ್ತಾರೆ, ನಂತರ ಇವರು ವೆರಿಫೈ ಮಾಡ್ತಾರೆ ಕರೆಕ್ಟ್ ಆಗಿ ಗೈಡ್ ಮಾಡಿದಾರ ಅಂತ. ಯಾಕಂತ ಹೇಳಿದ್ರೆ ಕೆಲವೊಂದು ಮಿಷಿನ್ ಕರೆಕ್ಟ್ ಆಗಿ ಅದನ್ನು ಯುಟಿಲೈಸ್ ಮಾಡಿಲ್ಲ ಅಂದ್ರೆ ಬೇಗ ಹಾಳಾಗಿ ಹೋಗ್ತದೆ. ಸೊ ಅದರ ನಂತರ ಇವಾಗ ನಮ್ಮ ಬ್ರೈಟ್ ಗೆ ಎಂತ ಕೆಮಿಕಲ್ ಬೇಕಿದ್ರು, ಎಂತ ಮಿಷಿನ್ ಬೇಕಿದ್ರು, ಸಿನ್ಸ್ ಲಾಸ್ಟ್ ಒಂದು ಅರೌಂಡ್ ಒಂದು ಆಲ್ಮೋಸ್ಟ್ 8 months ನಾವು ಜೇಸನ್ ಇಂದ ಕ್ಲೀನ್ ಅಂಡ್ ಕ್ಲಿಯರ್ ಇಂದ ತೆಗಿತಾ ಇದ್ದೇವೆ.